ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿ. ಮುಖ್ಯಮಂತ್ರಿಗಳು ಪರಮಾಧಿಕಾರ. ಸಂಪುಟ ವಿಸ್ತರಣೆ ಯಾರ್ದು ಇರ್ತದಪ್ಪ? ಮುಖ್ಯಮಂತ್ರಿ ಪರ. ನಾನು ಕೇಳಿದ್ರೆ ನಾನು ಹೇಳಕ್ಕೆ ಹೋಗ್ತೀನಿ. CM ಅವರು, ಹೈಕಮಾಂಡ್ ಅವರು. ಇದು ಆಯಿತು, ಚುನಾವಣೆ ಆಗ್ತದೆ, ನೋಡೋಣ ಗೊತ್ತಾಗ್ತದೆ. ನಡೀತಿರ್ತದೆ ಇವೆಲ್ಲನೂ ಕೂಡ ಇದರಲ್ಲಿ. ಅದಕ್ಕೆ ನೋಡೋಣ, ಚುನಾವಣೆ ಆಗ್ತದೆ. ಈಗ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ, ಲೋಕಾಯುಕ್ತ ಕುಣಿಕೆಯನ್ನು ಪಾರಾಗಿರ್ಬೋದು ಮೂಢ ಹಗರಣ. CM ಅವರು CBI ಇದೆ ಮುಂದೆ ನೋಡ್ಕೋತೀವಿ. ಯಾಕಂದರೆ CBI ಇವ್ರ ಮನಿದತ್ತ, ಲೋಕಾಯುಕ್ತರ ಮೇಲೆ ವಿಶ್ವಾಸವಿಲ್ಲ ಅವ್ರಿಗೆ. CBI ಅಂದ್ರೇನು? ಅದು BJP ವಿಂಗ್. ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ, CBIದಿಂದ ಇದು ಮಾಡ್ತೀವಿ ಅಂತಂದರೆ, ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದಮೇಲೆ ಆ CBI ಕೇಸ್ನು ಕೂಡ ಏನು ಅನ್ನೋದು ಗೊತ್ತಾಗ್ತದೆ, ನಿಮಗೆ ಅರ್ಥ ಆಗ್ತದೆ. ಅದನ್ನು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತಿನ ಇನ್ಸಿಡೆಂಟ್ಸ್ ಆಗಿದ್ದಾವೆ. ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಕೂಡ SP ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ SP ಅವರು. ನಾನು ಕೂಡ ಅವ್ರಿಗೆ ಭಾಳ ಚರ್ಚೆ ಮಾಡಿದ್ದೀನಿ, ಒಬ್ಬಂಗೆ ಶೂಟ್ ಮಾಡಿ ಇದು ಮಾಡಿದ್ದಾರೆ ನಾವನ್ನ. ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಕೇವಲ ಆ ಕಡೆ ತಮಿಳುನಾಡು, ಈ ಕಡೆ ಮಹಾರಾಷ್ಟ್ರ, ಬೇರೆ ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ನಡೆದು, ಬೀದರ್ನಲ್ಲಾಯಿತು, ಮೈಸೂರಿನಲ್ಲಾಯಿತು, ಇಲ್ಲಿ ಆಯಿತು, ಹೀಗಾಗಿ ಮಂಗಳೂರಿನಲ್ಲಾಯಿತು. ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಭಾಳ ಇದರಿಂದ ಇದನ್ನು ಕಠಿಣವಾಗಿ ಉತ್ತರ ಇವ್ರ ಕ್ರಮ ಕಳ್ಕೋತೀವಿ. ಇವರೆಲ್ಲರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತೀವಿ. ಎಲ್ಲ ಕಡೆಯೂ ಆಗ್ತಾಯಿದ್ದೇವೆ. ನೋಡಿ, ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಭಾಳ ದಿವಸ ಕೇಳ್ಕೊತ ಇದ್ದೀವಿ. ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ, ಚರ್ಚೆ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.